ಅವರನ್ನು ಕರೆಸಿ ಚರ್ಚೆ ಮಾಡೋಣ. ಕರೆಸಿ ಕಾನೂನು ಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ, ಅವ್ರನ್ನ ಕರೆಸಿ ಚರ್ಚೆ ಮಾಡೋಣ. ಪ್ರಶ್ನೋತ್ತರ ತಗೊಳ್ಳಿ ಸ್ವಾಮಿ. ಸಭಾಪತಿಗಳ ಪ್ರಶ್ನೋತ್ತರ ತಗೊಳ್ಳಿ. ಈಗ ತಮ್ಮ ಹೆಸರನ್ನು ತಗೊಂಡು ಅಪಮಾನ ಮಾಡಿದ್ದಾರೆ. ಈಗ ಇದು ತಪ್ಪು. ಕಾನೂನು ದಯಮಾಡಿ ಕರೆಸ್ರಿ ಸಭಾಪತಿಗಳೇ. ಅವ್ರು ಏನಾಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ. ಕಾನೂನು ಸಚಿವರನ್ನ ಕರೆಸ್ರಿ. ಅವ್ರ ನೇಮದ ಪ್ರಕಾರ ನೇಮದ ಪ್ರಕಾರ ನೋಡ್ತಿಲ್ಲ. ಕಾನೂನು ಸಚಿವರನ್ನ ಕರೆಸ್ರಿ. ಯಾಕೆ ನಾನೇನ್ ನೋಡಿಲ್ಲ, ನಾನು ನೋಡಿದ ಕರೆಸ್ರಿ ಸಭಾಪತಿ. ಚರ್ಚೆ ಆಗಲಿ ಸರ್. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಮಾಡೋಣ. ಅವ್ರು ಎಲ್ಲವೂ ಬಿಟ್ಟು ಒಂದೊಂದು ತರ್ತಾರೆ. ಎವ್ರಿ ಮಿನಿಟ್ ಒಂದೊಂದು ತರ್ತಾರೆ. ಅಕ್ಕಲ್ ಐತಿಲ್ಲ ನೀವು. ಅಲ್ಲ ಸರ್, ತಾವು ಹೇಗೆ ಟಾಲರೇಟ್ ಮಾಡ್ತೀರಿ? ಪ್ರತಿ ಸಲ ಒಂದೊಂದು ಮಾತಾಡ್ತೀನಿ. ನೀನು ಏನ್ ಹರ್ಕದ ನೀನು ಮಾತಾಡಕ? ಎಸ್ ವಿ ಸಂಗನೂರ್ ಅಬ್ಸೆಂಟ್. ಟಿ ಎ ಶರವಣ್ ಅಬ್ಸೆಂಟ್. ಪಿ ಎಚ್ ಪೂಜಾರ್ ಅಬ್ಸೆಂಟ್. ಎಂ ಎಲ್ ಅನಿಲ್ ಕುಮಾರ್ ಆಗಿಲ್ಲ. ಆಗದೆ ಈ ರೀತಿ ಮಾಡೋದು ಸರಿಯಲ್ಲ. ಇದ್ರ ಮೇಲೆ ತಮ್ಮ ಮೇಲೇನು ಕೆಟ್ಟ ಅಭಿಪ್ರಾಯ ಬರುವಂತ ರೀತಿಯಲ್ಲಿ ಅಲ್ಲಿ ಮಾಡಿದ್ದಾರೆ. ಈಗ ಕೆಳಗಡೆ ಮನೆಯಲ್ಲಿ ಆಗಿರ್ತಕ್ಕಂಥ ಇಲ್ಲಿ ವಿಧಾನಸಭೆಯಲ್ಲಿ ಯಾವುದೇ ಭಾಷಣ ಕಾರ್ಯನೀತಿಯ ಬಗ್ಗೆ ಸಚಿವರು ಸ್ಪಷ್ಟ ಹೇಳಿಕೆ ಆಗಿದ್ದನ್ನ ಹೊರತು ಸಭಾಪತಿಗಳ ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ 175 ಸಾರಿಗೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಭಾಪತಿಗಳ ಉತ್ತರ ಕೊಟ್ಟಿದ್ದಾರೆ ಸಭಾಪತಿಗಳೇ. ನಮ್ಮ ಸಭಾಪತಿಗಳ ಕೊಡಿ. ನಾ ನೋಡಕರ ಬೇಕಲ್ಲ, ನೋಡ್ಬೇಕಲ್ಲ. ಕೊಡಿ, ಅದನ್ನ ಮಾತಾಡೋಣ. ಬಗ್ಗೆ ಕ್ರಮ ತಗೊಳ್ಳೋಣ. ಮಾನ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಅಗತ್ಯವಿರುವ ಎಲ್ಲ ಮಾನದಂಡಗಳು ಪೂರೈಸಲು ಕೊಟ್ಟಿದೆ ಅಂತ ತಿಳಿಸಿರುತ್ತಾರೆ. ಆನ್ಲೈನ್ ವ್ಯವಸ್ಥೆ ಮೂಲಕ ಸಾರ್ವಜನಿಕ ಸೇವೆಗಳನ್ನು ಪಡೆಯಬಹುದು ಎಂದು ತೀರ್ಮಾನ ಆಗಿಲ್ಲ. ಇದು ಮುಗಿದೆ. ಇದು ಬಹಳ ವಕ್ರವಾಗಿ ನಡೀತಾ ಇದೆ. ಇದೇನ್ ಮಾಡಂತ ಹೇಳ್ಬಿಡಿ. ಇಲ್ಲ, ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ? ಇಲ್ಲ ಅಂತಂದ್ರೆ ಸರ್, ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಈ ರೂಲ್ ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ಪ್ರಕಾರ ಹೋಗ್ಬೇಕು ನಾವು. ಬೇಕಾಗಿಲ್ಲ ಅಂತಂದ್ರೆ ಏನಿದು ವಿರೋಧ ಪಕ್ಷದ ಸಭಾಪತಿಗಳು ಎದುರಿಸ್ತಾರ, ಸರ್ಕಾರ ಎದುರಿಸ್ತಾರ, ಹೋಂಡಾಗಿ ಮಾಡ್ತಾರೆ. ಇಲ್ಲ ಈ ಗೂಂಡಾಗಿರಿ ಎದುರಾಗಿಲ್ಲ. ಎಂತ ದುಂಡಾವರ್ತಿ ಇದು? ದುಂಡಾವರ್ತಿ ನಾವು ಎದುರಿಸ್ತೀವಿ.
ನಡಿಬೇಕು, ಸದನದ ನಡವಳಿಕೆಗೆ ಗೌರವ ಬರಬೇಕು, ಸಂವಿಧಾನಕ್ಕೆ ಗೌರವ ಬರಬೇಕು. ಸಂವಿಧಾನವನ್ನ ಗೌರವ ಇರೋರು ಮಾತಾಡೋ ಮಾತು. ಯಾರು ಗೌರವ ಕೊಡೋರು? ಇವ್ರಿಗೆ ಗೌರವ ಇದೆಯಾ? ಮಾನ ಮರ್ಯಾದೆ ಇದೆಯಾ? ಇವ್ರಿಗೆ ಮಾನ ಮರ್ಯಾದೆ ಇಲ್ವಾ? ರೂಲ್ ಪ್ರಕಾರ ನಡಿಬೇಕಂತಿದ್ರೆ ರೂಲ್ ಬೇಕು. ರೂಲ್ ಪ್ರಕಾರ ನಡಿಲ್ಲ, ಯಾಕೆ ರೂಲ್ ಬೇಕು? ಇಷ್ಟ ಬಂದಂಗೆ ನಡ್ಸೋದಾದ್ರೆ ಮಾಡ್ರಿ. ಕೊಡ್ರಿ ನಾ ಹೇಳ್ತೀನಿ ಒಂದೆರಡು ನಿಮಿಷ ಕೂಡಿ. 2 ನಿಮಿಷ ಕೂಡಿ. 2 ನಿಮಿಷ ನೋಡಿ. ಒಂದು ನಿಮಿಷ ಹೇಳೋ ಮಟ್ಟ ಕೇಳಿ ನೋಡಿ. ವಿರೋಧ ಪಕ್ಷ ನಾಯಕರ ನಾ ಬಂದ ಕೂಡಲೇ 2 ಸರಿ ವಿನಂತಿ ಮಾಡೀನಿ. ಎಲ್ಲರೂ ನಿಮ್ಮ ಸ್ಥಳಕ್ಕೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿ, ನಿಮ್ಮ ಸ್ಥಳಕ್ಕೆ ಹೋಗಿ ಕೂತ್ಕೊಳ್ಳಿ. ನಿಮ್ದೇನು ನ್ಯಾಯ? ಈಗ ಅವರು ತಿಮ್ಮಾಪುರ ಅವ್ರ ಬಗ್ಗೆ ಉತ್ತರವನ್ನು ಹೇಳ್ಬೇಕು ಅನ್ನೋದು ಹೌದಲ್ಲ? ನಿಮ್ದು ಅದ್ರ ಬಗ್ಗೆ ಸರ್ಕಾರಕ್ಕೆ ನಾ ಹಿಂಗೆ ಮಾಡಂತ ಹೇಳೋಕ್ಕಾಗೋದಿಲ್ಲ. ಸರ್ಕಾರ ನಿನ್ನೇನು ಹೇಳಿ ಉತ್ತರ ಹೇಳತ್ತೀವಿ. ಈಗಾಗಲೇ ನಾವೇನಂದ್ರೆ ಗವರ್ನರ್ ಇದ್ರ ಮೇಲೆ ಅಡ್ರೆಸ್ ಮಾಡೋಕ್ಕೆ ಅನುಮತಿ ಕೊಡ್ತೀವಿ, ಮಾಡಾಕತ್ತಾರೆ. ಒಂದು ಹಂತಕ್ಕೆ ಬರಲಿ, ಬಂದಾಗ ನೀವು ಬೇಕಾದ್ರೆ ಅದನ್ನು ಹಠ ಹಿಡ್ಕೊಂಡು ಕೂತ್ಕೊಳಕತ್ತೀರಿ. ಈಗ ಅವ್ರು ಅಲ್ಲಿ ಕರೆದಾರಿಗೆ ಅರ್ಧ ಮಾತಾಡೋರು ಡಿಸೋಜ್ ಅವರು, ರಮೇಶ್ ಬಾಬು ಅವ್ರು ಮಾತಾಡಬೇಕು. ನಾವು ಬಂದದ್ದೇ ಯಾಕಂದ್ರೆ ಗವರ್ನರ್ ರಾಜ್ಯಪಾಲರ ಏನು ಭಾಷಣಕ್ಕೆ ನಾವು ವಂದನೆ ಸಲ್ಲಿಸಕ್ಕೆ ಬಂದ್ವಿ. ಅದಾಗ ಶುರು ಆಗಿದೆ. ಈಗ ಅದು ವೆದರ್ ಇಟ್ ಇಸ್ ದ ರೈಟ್ ಆರ್ ರಾಂಗ್ ಅನ್ನೋದು ಆಮೇಲೆ ನೋಡಕತ್ತೀವಿ. ಶುರು ಆಗಿದೆ, ಮಾತಾಡ್ತಾರೆ. ಈಗ ಮಾತಾಡಲಿ, ಅದು ಮುಗಿಲಿ. ನಿಮ್ದು ಏನೇ ಇದ್ರೂ ನಾ ಕೇಳುವಂಥ ಜವಾಬ್ದಾರಿ ನಂದಿದೆ. ಕೇಳೋನು ದಯಮಾಡಿ ನನ್ನ ಮಾತು ಕೇಳಿ. ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಜನ ಎಲ್ಲ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ಥಳಕ್ಕೆ ಕುಂದರಿ, ಸದನ ನಡೆಸೋನು. ನೀವೇನಾದ್ರೂ ಮತ್ತು ನೀವು ಅದರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಖಂಡಿತವಾಗಿ ನಾನು ಸಮಯ ಕೊಡ್ತೀನಿ. ರಾತ್ರಿ 1 ಗಂಟೆ ಆದರೂ ಚಿಂತಿಲ್ಲ, ನಿಮಗೆಲ್ಲ ಮಾತು ಕೊಡ್ತೀನಿ. ನಾನು ಹೇಳ್ತೀನಿ 1 ನಿಮಿಷ. ಒಂದು ನಿಮಿಷ ಅವರು ಇದು ನಾವು ಮಾಡಿದಂತ ಇದು ನಾವು ಮಾಡಿದಂಥ ನೇಮಗಳು, ನಾವು ರಚನೆ ಮಾಡಿದಂಥ ನೇಮಗಳು. ಈ ನೇಮಗಳನ್ನು ಹರಿದು ಹಾಕೋದು ಸೂಕ್ತವಲ್ಲ. ದಯಮಾಡಿ ವಿರೋಧ ಪಕ್ಷ ನಾಯಕರ ಇದನ್ನು ಹರಿದು ಹಾಕೋದು ಸರಿಯಲ್ಲ. ಅದನ್ನು ಹರಿದು ಹಾಕಬಾರ್ದು. ಇದನ್ನು ನಾವು ಮಾಡಿದಂಥ ನಿಯಮ. ನಮಗಿದ್ದೊಂದು ಏನಂದ್ರೆ ನಮಗೂ ಅದೊಂದು ಇದ್ದಂಗೆ, ಏನು ಸಂವಿಧಾನ ಇದ್ದಂಗೆ. ಇದನ್ನು ನಾವು ಹರಿದು ವಿರೋಧ ಪಕ್ಷ ನಾಯಕರಂತಾವು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಇದನ್ನು ಮಾಡಬಾರ್ದು. ದಯಮಾಡಿ ಈ ಇದರಲ್ಲಿ ನೀವು ಸ್ವಲ್ಪ ಎಡಬೇರಿ ಅಂತ ನಾನು ಭಾವನೆ ಮಾಡ್ತೀನಿ. ಒಂದು ನಿಮಿಷ ಮಾನ್ಯ ಸಭಾಪತಿಗಳೇ, ಅವ್ರು ಮಾತಾಡಬೇಡಿ. ಅವ್ರು ಮಾತಾಡಬೇಡಿ. ಅವ್ರು ಹೇಳಿದ್ ಅವ್ರು ಮಾತಾಡಬೇಡಿ.
ಮಾನ್ಯ ಸಭಾಪತಿಗಳೇ, ನಾನು ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಗೌರವ ಕೊಡಬೇಕಾಗಿತ್ತು. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೌರವ ಕೊಟ್ಟರೆ ಅದ್ರ ಪ್ರಕಾರ ನಡ್ಕೋಬೇಕು. ನಡ್ಕೊಂಡಿಲ್ಲ ಅಂದ್ರೆ ಕ್ಷಮೆನೂ ಕೇಳಬೇಕು, ಇಲ್ಲಾಂದ್ರೆ ನೀವು ರೂಲಿಂಗ್ ಕೊಡ್ಬೇಕೀಗ. ಅಲ್ಲಲ್ಲ ಒಂದು ನಿಮಿಷ ಅವ್ರು ಮಾತಾಡಬೇಡಿ, ಅವ್ರು ಮಾತಾಡಬೇಡಿ. ಒಂದು ನಿಮಿಷ ರೀ, ಕೇಳಿ ಕೇಳಿ ಅವ್ರಿಗೆ ಹೇಳಕ್ಕಾರ ಬಿಡಿ. ಅವ್ರು ವಿರೋಧ ಪಕ್ಷ ನಾಯಕರಿಗೆ ಮಾತಾಡಕ್ ಬಿಡ್ತೀರಿ? ಅಲ್ಲಲ್ಲ ಅಲ್ಲ, ಅವ್ರು ಏನೋ ಹೇಳ್ತಾರೆ ಕೇಳಿ. ಅಲ್ಲ ಅವ್ರು ಹೇಳ್ತಾರೆ ಕೇಳಿ, ಅವ್ರು ಹೇಳಕ್ ಬಿಡಿ, ಅವ್ರು ಹೇಳಕ್ ಬಿಡಿ, ಅವ್ರು ಹೇಳಕ್ ಬಿಡಿ. ನೋಡಿ ಒಂದು ನಿಮಿಷ ಕೇಳಿ 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 ಕೇಳಿಲ್ಲ ಕೇಳಿಲ್ಲ ಕೇಳಿಲ್ಲ. ನಾ ಎದ್ದು ನಿಂತಾಗ ಗೌರವ ಕೊಡು. ನಾ ಎದ್ದು ನಿಂತಾಗ ಒಂದು ನಿಮಿಷ ಕೇಳಿ 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 ಅವ್ರು ಒಂದು ನಿಮಿಷ ನಾ ಹೇಳುದು ಕೇಳಿ ಕೇಳಿ. ಒಂದು ನಿಮಿಷ ಅಲ್ಲ ಒಂದು ನಿಮಿಷ. ಸಭಾನಾಯಕರೇ ನೋಡಿ, ನನಗೆ ಮಾತಾಡೋಕ್ಕೂ ಬಿಡುದಿಲ್ಲ ನೋಡಿ, ನನಗೆ ಮಾತಾಡೋಕ್ಕೂ ಬಿಡುದಿಲ್ಲ ನೋಡಿ. ಇವರೇ ಕೇಳಿ ಕೇಳಿ ನೋಡಿ, ಒಂದು ನಿಮಿಷ ಕೇಳಿ ಇವರೇ ನನ್ನ ಮಾತು ಕೇಳಿ. ಒಂದು ನಿಮಿಷ ನೋಡಿ, ಒಂದು ನಿಮಿಷ ಕೇಳಿ. ಅದ್ರ ಕೇಳ ಗಲ್ಲಿಗೆ ಹಾಕಂತವ್ರನ್ನು ಕೇಳ್ತಾರೆ. ಒಂದು ಮಾತು ಅವ್ರು ಏನೋ ಹೇಳ್ಬೇಕಂತಾರೆ, ಅಟ್ಲೀಸ್ಟ್ ಅವ್ರನ್ನ ಮಾತು ಕೇಳ್ಬಿಡು. ಹೇಳಿ ಅವರು ಕೇಳ್ತಾರೆ ಕೇಳಕ್ ಬಿಡಿ, ಕೇಳಕ್ ಬಿಡಿ. ಅವ್ರು ಕೇಳನು ಅವ್ರನ್ನ ನೋಡಿ. ಅಲ್ಲಲ್ಲ ಸಭಾಪತಿಗಳೇ, ಅವ್ರು ಹೇಳಿ ಅದನ್ನ ಹೇಳ್ತಾರೆ, ಅವ್ರು ಕೂಡಿ ಅದನ್ನ ಹೇಳ್ತಾರೆ ಅಲ್ರಿ. ಅವ್ರಿಗೆ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಅಲ್ಲಲ್ಲ ನೀವೇನು ಹೇಳಿದ್ರಿ, ಅಟ್ಲೀಸ್ಟ್ ನೀವೇನು ಹೇಳಿದ್ರಿ, ಅವ್ರು ಏನು ಹೇಳ್ತಾರೆ ಕೇಳಿದ್ರೆ ಕೇಳೋಣ. ಒಂದು ನಿಮಿಷ ಕೇಳಿ. ನಾನು ನೋಡಿ ಅವ್ರಿಗೆ ಅವ್ರು ಕರೆದಿ ನಾನು ಅವ್ರು ಎಲ್ಲದಕ್ಕೂ ರಾಜ್ಯಪಾಲರಿಗೆ ಅಪಮಾನ ಮಾಡಿದಾಗ್ಲೂ ಅವರಿದ್ರು ಈಗ ಒಂದು ನಿಮಿಷ ನಾ ಹೇಳ್ತೀನಿ. ಅವ್ರವ್ರ ಸ್ಥಳದಾಗ ಹೋಗಿ ಕೂತ್ಕೊಂಡು ಮಾತಾಡಿದ್ರೆ ರೆಕಾರ್ಡಿಗೆ ಹೋಗ್ತಿದೆ. ಬಾವಿಯಲ್ಲಿ ಬಿದ್ದವ್ರದ್ದು ರೆಕಾರ್ಡಿಗೆ ಹೋಗ್ಬಾರ್ದು, ಅವ್ರು ಯಾರು ಮಾತಾಡೋ ರೆಕಾರ್ಡಿಗೆ ಹೋಗ್ಬಾರ್ದು. ನಾ ಏನಂತಿದ್ದೀನಿ ಅಂದ್ರೆ ನೋಡಿ, ನಿಮ್ಮ ರೂಲ್ ನಿಮ್ಮ ಕಡೆನಿದೆ. ಮಾತಾಡಕ್ಕೆ ಬಯಸುವಂಥವ್ರು ಸದಸ್ಯರು ತಮ್ಮ ಸ್ಥಾನದಲ್ಲಿ ಕುಂತು ಮಾತಾಡ ಅವ್ರು ಮಾಡಿ ನೀವು ಹೇಳಕ್ ಬಿಡಿ. ಕೂಡಿ ಅವ್ರೇನು ಅವ್ರಿಗೆ ಮಾತಾಡಕ್ ಬಿಡಿ. ಅವ್ರೇನು ನೋಡಿ, ಅವರ ಒಂದ್ ನಿಮಿಷ ಸಭಾನಾಯಕರ
ನೀವು ಸುಮ್ಮನೆ ಪ್ರಯತ್ನ ಮಾಡಿದ್ರಿ. ನೀವು ಸೈಲೆಂಟ್ ಆಗಿರಿ. ಮಾನ್ಯ ಸಭಾಪತಿಗಳೇ, ಒಂದು ನಿಮಿಷ ರೀ. ಇಲ್ಲ ನೀವು ಸೈಲೆಂಟ್